ಕಾಲೇಜಿಗೂ ಅಷ್ಟೇ, ಆ ಕಾಲೇಜಿಗೂ ಅಷ್ಟೇ. ಆಮೇಲೆ ಅದು ಯಾರೋ ಸಿದ್ಧಕ್ಕಾಗುತ್ತಾ? ಯಾರು ಸಿದ್ಧಕ್ಕಾಗುತ್ತೆ? ಇಲ್ಲ ಸರ್, ಇದು ಇಲ್ಲ ಸರ್, ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಎಫ್ಐಆರ್. ಜುವೆನೈಲ್ ಇದರಲ್ಲಿ 75 ಬರುತ್ತೆ ನೋಡಿ. ಇದು ಮೈನರ್ ಅಲ್ಲ ಸರ್, ಅದೇನು ಏನು ದೊಡ್ಡ ಸೆಕ್ಷನ್ ಏನಲ್ಲ, ತಲೆ ಕಟ್ಕೋಬೇಡಿ. ಟೀಚರ್ಸು ಸ್ಟೂಡೆಂಟ್ ಇಲ್ಲಿ ಒಂದು ಸಣ್ಣ ಸೆಕ್ಷನ್ ಆದ್ರೂ ಬಿದ್ದಿಲ್ಲೂ ಅವ್ನಿಗೆ ಮನ್ಸಲ್ಲಿ ಸ್ವಲ್ಪ ಜ್ಞಾಪಕ ಇಲ್ಲ ಸರ್. ನೆಕ್ಸ್ಟ್ ಟೈಮ್ ದೊಣ್ಣೆ ತಗೊಂಡು ಹೊಡೆಯುವಾಗ, ಇದು ತಗೊಂಡು ಬಡಿಯುವಾಗ ಅದೆಲ್ಲ ಈಗ ಫೀಸ್ ಏನಾದ್ರು ಅವರು ಫ್ರೀಯಾಗಿ ಬಿಟ್ಟಿದಾರ? BGS ಅಂತ ಹೇಳ್ತಾರೆ, ಸಂಸ್ಥಾನ ಹೌದು, ಸ್ವಾಮೀಜಿ ಕರೆಕ್ಟ್ ರೀ, ಫ್ರೀನಾ? ಇಲ್ಲ, 1 ಲಕ್ಷ ಆದ್ಮೇಲೆ 90,000 ಕೊಡ್ತಾ ಇದ್ದಾರೆ. ಇದು ಯಾವ ಲೆಕ್ಕ? ಓಕೆ 90,000. ಸೊ ಸ್ಟ್ಯಾಂಡರ್ಡ್ ಹಂಗೆ ಮೇಂಟೈನ್ ಮಾಡಬೇಕು. ದನಗಳನ್ನ ಕರುಗಳನ್ನ ಹೊಡೆಯೋ ಥರ ಹೊಡೆದ್ರೆ ಮನುಷ್ಯರನ್ನ ತಪ್ಪೇ ಇಲ್ಲ ಸರ್. ಈ ಒಂದು ಕ್ಯಾರೆಕ್ಟರ್ ತಪ್ಪಿದ್ರೆ ಅವ್ರ ಪೇರೆಂಟ್ಸ್ನ ಕರೆಸಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಈಗ ಅವರು ಸ್ಟಾಫ್ ಮೇಲೆ FIR ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಈ ಒಂದು ಕ್ಯಾರೆಕ್ಟರ್ನೇ ಅವ್ರು ಚೇಂಜ್ ಮಾಡಿಬಿಟ್ರಾ? ಒಂದು 16 ವರ್ಷ ಹುಡುಗ, 13 ವರ್ಷ ಹುಡುಗನ ಕ್ಯಾರೆಕ್ಟ್ರೇ, 16 ವರ್ಷ ಹುಡುಗನ ಕ್ಯಾರೆಕ್ಟರ್ನ ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಇನ್ನು ಅವರೆಂತ 3rd ಕ್ಲಾಸ್ ಅವ್ರು ಇರಬೇಕು. ಇಲ್ಲ ಬೇಡ, ಇಲ್ಲ ಇದು ತಪ್ಪಲ್ಲ ಸರ್. ನಾವು ಸ್ಟೇಷನ್ಗೆ ವರ್ಷಿತ್ ಅಂತ ಸರ್, ಇಲ್ಲ ನಾನು ಇವ್ರನ್ನ ಹೇಳ್ತಿರೋದು, ಸ್ಟಾಫ್ನ ಹೇಳ್ತಿರೋದು. ಥರ್ಡ್ ಕ್ಲಾಸ್ ಅನ್ಬೇಡ, ಜನ ಗಿರಾಚಾರ. ಇಲ್ಲ ಇಲ್ಲ, ನಾನು ಟೀಚರ್ ಹೇಳ್ತಿರೋದು ಸರ್, ಯಾವನಾಗಿಲ್ಲ ಟೀಚರ್ನ ಹೇಳ್ತಿರೋದು. ಟೀಚರ್ ತಪ್ಪು ಮಾಡಿದ್ದಾನೆ ಅಂದ್ರೆ ನಾನು ಮಠದ ಮೇಲೆ ಹೇಳ್ತಿಲ್ಲ ಸರ್, ಟೀಚರ್ ಮೇಲೆ ಹೇಳ್ತಿರೋದು. ಮಠಕ್ಕೆ ಥರ್ಡ್ ಕ್ಲಾಸ್ ಅಂತೆ, ಮಠಕ್ಕೆ ಅಂದಿಲ್ಲ, ಮಠಕ್ಕೆ ಥರ್ಡ್ ಕ್ಲಾಸ್ ಅಂತೆ, ವ್ಯವಸ್ಥೆ ನನ್ನ ಮಗನ ಮಠಕ್ಕೆ ಅಂದಿದ್ದು ಮಗನ ಮಠ ಥರ್ಡ್ ಕ್ಲಾಸ್ ಅಂತೇನೇನೋ? ಥರ್ಡ್ ಕ್ಲಾಸ್ ಅವರು ಯಾವ ಮಗನ ಮಠಕ್ಕೆ ಬಂದಿದ್ದ ಗೊತ್ತಾನೆ? ಯಾವ ನೀನು ಮಠ ಥರ್ಡ್ ಕ್ಲಾಸ್ ಅಂತ್ಯ? ಕೆಲಸ ಮಾಡಿದ ಮಠಕ್ಕೆ ಥರ್ಡ್ ಕ್ಲಾಸ್ ಅಂದಿಲ್ಲ ಸರ್ ನಾನು. ಮಠ ದೇವರು, ನಾನು ದೇವರು ಸಪೋರ್ಟ್ ಮಾಡೋನು. ನಾನು ಸ್ಟಾಫ್ ಬೈದಿದ್ದು ಒಂದು 10 ನಿಮಿಷಕ್ಕೆ ಒಂದು ಹುಡುಗನ ಕ್ಯಾರೆಕ್ಟರ್ ಮೇಲೆ ಅವರು ಕಮ್ಮಿ ಮಾಡಿದೆ. ನಿಮಗೆ ಭಯ ಅಧಿಕಾರ ಇಲ್ಲ ಸರ್. CM CM ಕಟ್ಬೇಕಂದ್ರೆ ಕರ್ಸ್ತೀವಿ ಸರ್, ಕಟ್ಬೇಕಂದ್ರೆ ನಾನು ಹೇಳಿದ್ದು ಸರ್ ಮೇಲೆ ಹೇಳಿದ್ದು ಸಾಕು. ಅಷ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದೇ ಕ್ಷಮಾಪಣೆ. ಕಮ್ಮಿ ಮಾಡಲೇ ಮಠದ ಥರ್ಡ್ ಕ್ಲಾಸ್ ಅಂತೆ, ಮಠಕ್ಕೆ ಥರ್ಡ್ ಕರೆಯಲ್ಲ, ಪ್ರಿನ್ಸಿಪಲ್ ಕರೆಯಲಿ, ಬೋಳಿ ಮಗ ಮೇಲೆ FIR ಮಾಡ್ಕೊಂಬಂದು ಮಾತುಗಳು ಸ್ವಚ್ಛವಾಗಿರ್ಬೇಕು. ಸ್ವಚ್ಛತೆ ಅದು ಯಾರೋ ಒಂದು ಇದಲ್ಲ, ಅದು ಸಣ್ಣ ಸಂಸ್ಥೆ ಅಲ್ಲ. ಅದು ಯಾರೇನು ಮಠದ ಬಗ್ಗೆ ಮಾತಾಡ್ತಾರೆ? ಅವರು ಅಂದ್ರೆ ಯಾರು? ಅವರು ಥರ್ಡ್ ಕ್ಲಾಸ್ ಅಂದ್ರೆ ಯಾರು? ಸ್ವಾಮೀಜಿ ನಾನು ಮಾತಾಡಿಲ್ಲ ಸರ್. ಶಾಲೆ ಯಾರು? ಪ್ರಿನ್ಸಿಪಲ್ ಅವರು ಅಷ್ಟು ಬೇಗ ಕುತ್ಕೊಂಡಿರೋ ಸರ್ಟಿಫಿಕೇಟ್ ಅಂದ್ರೆ ವಿಧಾನ ಮಕ್ಕಳ ಫಸ್ಟ್ ಕೂಪ ಮಕ್ಕಳಲ್ಲ, ಇದು ಶಂಬರ್ ವಿಧಾನ ಮಕ್ಕಳ ಕೂರ್ಸಿರೋದು. ಅದು ನಿಮಗೆ ಕೂರ್ಸಿರೋದೇ ನಿಮಗೆ ಗೌರವ ಕೊಟ್ಟಿರೋದು. ಮಾತಾಡೋದು ಸ್ವಲ್ಪ ಫಸ್ಟ್. ನನ್ನ ಮೊದಲೇ ಥರ್ಡ್ ಕ್ಲಾಸ್ ಅಂತೀನಿ ನಾನು ಹೇಳಿದ್ದು. ನಿಂದೇನು ಬಂದಿದೆ ಅಧ್ಯಾಪಕರು ಬಂದದ್ದು ಎಷ್ಟಿದೆ ಕೆಲಸ ಮಾಡ್ಕೊಂಡು FIR ತಾನೇ ಬೇಕು ನಿನಗೆ. ಹೌದು ಸರ್. ಕ್ಲಾಸ್ ಬಗ್ಗೆ ಯಾವನ ಮಾತಾಡ್ತೀನಿ? ನಾನು ಕ್ಲಾಸ್ ಬಗ್ಗೆ ಮಾತಾಡಿಲ್ಲ ಸರ್. ಥರ್ಡ್ ಕ್ಲಾಸ್ ಯಾವನು? ನಾನು ಇವ್ನು ಅಂದಿದ್ದು ಸರ್. ಇಲ್ಲ, ಪ್ರಿನ್ಸಿಪಲ್ನ, ನಾನು ಪ್ರಿನ್ಸಿಪಲ್ನೇ ಬೈದಿದ್ದು. ನನ್ನ ಹತ್ರ ಏನು ಹೇಳ್ತೀನಿ? ನನ್ನ ಹತ್ರ ಏನು ಹೇಳ್ತೀನಿ? ಅಲ್ಲ, ಬಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಅವ್ರು ಮಾತಾಡಿದಾರೆ ಅಂದ್ರೆ he wants to spoil the life of the student. ಹೇಳ್ಬಿಟ್ಟು ಅವರು ಅಂದ್ರೆ ಯಾರು? ಅವರು ಪ್ರಿನ್ಸಿಪಲ್ ಹೆಸರು ಹೇಳಬೇಕಿತ್ತು. ನೀನು ಕರೆಯಲಿ, ಅವ್ರು ಮಠದ ಕರೆಯಲಿ, ಮಠದ ಕರೆಯಲಿ. ಮಾತುಗಳು ಸ್ವಚ್ಛವಾಗಿರ್ಬೇಕು. ಸಾಮಾನ್ಯ ಮಠ ಅಲ್ಲ ಅದು, ಗೊತ್ತಾಯ್ತಲ್ಲ ಸರ್. ಮಠದ ಮೇಲೆ ಮಾತಾಡೋದಲ್ಲ ಅದು. ಮಠದ ಮೇಲೆ ನನಗೆ ಗೌರವ ಇದೆ ಸರ್. ಬಂದಿರೋ 10 ನಿಮಿಷ FIR ಮಾಡಿ ಅಂತ ಕೂತಿರೋದ್ರಲ್ಲಿ ಬಂದು ನಿಮ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸ್ಪಾಯಿಲ್ ಮಾಡ್ತೀನಿ, ನಿಮ್ ಲೈಫ್ ಸ್ಪಾಯಿಲ್ ಮಾಡ್ತೀನಿ ಅಂತ ಹೇಳ್ತಾ ಇರೋ ಒಂದು ವ್ಯಕ್ತಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನನ್ನನ್ನು ನೀವು ಬೈತಿದ್ದೀರಾ? ನಿಧಾನ ಮಾತಾಡೋದು ಇವ್ರಿಗೆ ರೈಟ್ಸ್ ಇಲ್ಲ ಸರ್ ಈ ತರ ಭಯಕ್ಕೆ. ಮಠದ ಬಗ್ಗೆ ನಾನ್ ಮಠದ ಬಗ್ಗೆ ಮಾತಾಡಿಲ್ಲ ಸರ್. ಮಠದ ಬಗ್ಗೆ ಮಾತಾಡಿ ಥರ್ಡ್ ಕ್ಲಾಸ್ ಅಂತೇಳಿ ಭೂಪಾಲ್ ರೆಡ್ಡಿ ಸರ್. ಮಠಕ್ಕೆ ಏನಂತ ಮಾಡಿದ್ದೆ ನೀನು? ಮಠನ ಏನಂತ ನಿನ್ ಕಾಲ್ ಕಟ್ಟ ಅಂತ ಮಾಡಿದ್ಯಾ? ಮಠನ ಯಾಕೆ? ನನ್ ಮಠದ ಬಗ್ಗೆ ಮಾತಾಡಿಲ್ಲ ಸರ್. ಮಠದ ಬಗ್ಗೆ ನಾನು ಮಠದ ಬಗ್ಗೆ ಮಾತಾಡಿಲ್ಲ.
ಓಲ್ಡ್ ಥರ್ಡ್ ಕ್ಲಾಸ್ ಅಂತ ಮಠ, ಥರ್ಡ್ ಕ್ಲಾಸ್ ಅದು ಸ್ಕೂಲು, ಕಾಲೇಜ್ ಥರ್ಡ್ ಕ್ಲಾಸ್ ಅದು. ನಾನು ಆ ಬೈದಿದ್ದು ಅದೇ ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನೀನ್ ಯಾವ ಬಯಸೆ, ನೀನ್ ಯಾವ ಬಯಸೆ ಒಳ ಬೆಂಗಳೂರು ಎಷ್ಟು ನಿನ್ನ ಅರ್ಥ ಆಯ್ತಲ್ಲ. ಥರ್ಡ್ ಕ್ಲಾಸ್ ಅಂತ ಮಗನ ಮಠಕ್ಕೆ, ಮಠದ ಥರ್ಡ್ ಕ್ಲಾಸ್ ಅಂತ ಅವ್ರು ಥರ್ಡ್ ಕ್ಲಾಸ್ ಬರ್ತೀಯ ಹೇಳ್ತಾ ಇದ್ದೀನಿ. ನಿನ್ ಕ್ಲಾಸ್ ಬಗ್ಗೆ ಮಾತಾಡ್ಕೊ, ಅವ್ರು ಯಾಕೆ ಮಾತಾಡ್ತೀವಿ? ಏನ್ ಹೇಳಿದೆ ನಾನು, ನೀವು ಬಂದು ಅವ್ರು ಬಂದು ಕೂತ್ಕೊಂಡು ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ಕೊಳ್ಳೋದ್ರೆ ನಡೀಲಿ ನೀವು ಅಂತ ಹೇಳಿ ಕಳಿಸ್ತಿಲ್ಲ, ಹೇಳಿ ಕಳಿಸ್ಲಿಲ್ಲ. ಏನು ಕಳಿಸ್ತೀವಿ ಹೇಳೋ, ಏನು ಕಳಿಸ್ತೀವಿ? ಥರ್ಡ್ ಕ್ಲಾಸ್ ಅಲ್ಲಿ ಥರ್ಡ್ ಕ್ಲಾಸ್. ನಾನು ನಿನ್ ಕ್ಲಾಸ್ ಬಗ್ಗೆ ಮಾತಾಡಿದ್ರೆ ಅವಾಗ ಗೊತ್ತಾಗುತ್ತೆ ನೀನ್ ಯಾರು ಏನು ಅನ್ನೋದು ಗೊತ್ತಿಲ್ಲ. ಕಳ್ಸಿ ಕೂರಿಸಲಿಲ್ಲ ನನಗೆ, ನಮಗೂ ತಲೆ ಕೆಟ್ಟೋಗಿರುತ್ತೆ. ನಿನ್ನೆಲ್ಲ ಗಲಾಟೆ ನೋಡ್ಬಿಟ್ಟಲ್ಲಿ ನಮ್ಮ ಧ್ವನಿನೇ ಹೋಗ್ಬಿಟ್ಟಿದ್ದಾರೆ. ನಿನ್ನೆ ನಮ್ಮಲ್ಲೂ 10,000 ಜನ ಕೇಳಿದ್ದಾರೆ. ನಾವು ಡ್ಯೂಟಿ ಮಾಡ್ಕೊಂಡು ತಲೆನೋವು ಇಟ್ಕೊಂಡು ಇದನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಗೊತ್ತಾಗಲ್ಲ ನಿಮಗೆ. ನಿಮ್ ಕಂಪ್ಲೇಂಟ್ ಅಟೆಂಡ್ ಮಾಡಕ್ಕೋಸ್ಕರ ಬಂದಿದ್ವಿ. ಎಲ್ಲ ಮಸೀದಿ ಹತ್ರ ಪ್ಯಾಂಟ್ ಕಲಿದ್ರು, ಕಾಲು ಶೂ ಹಾಕಕ್ಕಾಗದೇ ಇರುವಷ್ಟು ಕ್ಲೀನ್ ಆಗಿದೆ ನನಗೆ. ನೋಡ್ಲಿಲ್ಲ ನೀನಲ್ಲಿ, ನಾನು ಕುಟ್ಕೊಂಡು ಬಂದಿದ್ದ ನೋಡ್ಲಿಲ್ಲ ನೀನು? ಅಲ್ಲ ಎಜುಕೇಟೆಡ್ ಅಂತ, ಎಜುಕೇಟೆಡ್ ಒಂದು ಇದ್ರ ಬಗ್ಗೆ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ. ಸಂಸ್ಥೆ ಬಗ್ಗೆ ನಿಜವಾಗ್ಲೂ ನಾನು ಮಾತಾಡಿಲ್ಲ ಸರ್. ನನಗೆ ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ, ಅಭಿಪ್ರಾಯನೂ ಏನೂ ಇಲ್ಲ ಸರ್. ಎಲ್ಲಿ ನೀನು ಬೆಂಗಳೂರು ಮನೆ? ಸರ್ ಕಮ್ನಳ್ಳಿ ಹೇಳಿ ಸರ್. ಕಮ್ನಳ್ಳಿ, ಬಾಣಸ್ವಾಡಿ ಕಮ್ನಳ್ಳಿ. ಬಾಣಸ್ವಾಡಿನೇ ಕಮ್ನಳ್ಳಿ. ಅಲ್ಲೇ ಇದ್ದೆ ನಾನು ಇನ್ಸ್ಪೆಕ್ಟರ್. ಅರ್ಥ ಆಯ್ತಲ್ಲ? ಹ್ಞೂ ಸರ್. 2006 ನಾವು 25 ವರ್ಷದಿಂದ ಅಲ್ಲೇ ಕಾರ್ಪೊರೇಟರ್ಸ್ ಆಗಿದ್ದೀವಿ ಸರ್. ಪದ್ಮನಾಭ ಅವ್ರ ಮಾವನ ಮಗನೇ ಸರ್. ಇರ್ಬೋದು, ಇರ್ಲಿ ಸರ್, ಅಲ್ಲ ಹೇಳಿ ಸರ್. ಇರ್ಬೋದು, ಬಟ್ ಅವರಿಗೂ ಮಠದ ಬಗ್ಗೆ ಬಿದ್ದಿದೆ ಗೌರವ. ನಮಗೂ ಗೌರವ ಇದೆ. ಅಲ್ಲಿ ಕೆಲಸ ಮಾಡ್ದವ್ರು ಸರಿ ಇಲ್ಲ ಅಂದಾಗ ನಾವು ಬಂದಿರೋದು ಸರ್. ಕೆಲಸ ಮಾಡೋದಲ್ಲ, ಫಸ್ಟ್ ಕೇಳಪ್ಪ ನಿಂದ ಏನಿದೆ ಅದು ಕೆಲಸ ಬರ್ಬೇಕು. ನಮಗ್ ಕಾಯವರೇ ಭಕ್ಷಿಕ ಆದಾಗ ನಾವು ಯಾವನೇ ಭಕ್ಷಕ ಅಂತ ಯಾವನ ಭಕ್ಷಕ, ಯಾವನ ಭಕ್ಷಕ, ಯಾವನ ಭಕ್ಷಕ, ಯಾವನ ಭಕ್ಷಕ? ಒಳ್ಳೆ ಮಗನ ಬೀಜ ಬಾಯಿಗೆ ಸುರ್ಕೊಡ್ತೀನಿ. ಭಕ್ಷಕರ ಅಂತ ಭಕ್ಷಕ ಕರೆಯಲು ಮಠದ ಸ್ವಾಮೀಜಿಯನ್ನ ಕರೆಯಲಿ, ಬಿಡ್ಬೇಡ ಬರ್ಬೇಕು ಸ್ವಾಮೀಜಿ, ಸ್ವಾಮೀಜಿ ಹತ್ರ ಕೇಳು. ತಪ್ಪಾಯ್ತು ಅಂತ ಕೇಳ್ಕೋಬೇಕು ನೀನು. ಥರ್ಡ್ ಕ್ಲಾಸ್ ಅಂತ ಮಗನೇ ಬಂದ್ಬಿಟ್ಟು ಇಲ್ಲಿ ಮಾಗಡಿ ಕೆಂಪೇಗೌಡರು ಇಲ್ಲಿ ಬಂದ್ಬಿಟ್ಟು ಆದಿಚುಂಚನ ಮಠಕ್ಕೆ ಥರ್ಡ್ ಕ್ಲಾಸ್ ಅಂತೀಯ. ಬರ್ರಿ ಹೇಳ್ತೀನಿ, ಮಠಕ್ಕೆ ಥರ್ಡ್ ಕ್ಲಾಸ್ ಅಂತ ಸೊಳ್ಳೆ ಮಗ ಯಾವನ ಅದಿಬೇಡಿ ಹೊಡಿಬೇಡಿ. ಜನ ಕರ್ಸಿ ಹೇಳ್ತೀನಿ ಸೊಳ್ಳೆ ಮಗ ಕರ್ಸಿ ಹೇಳ್ತೀನಿ. ಹೆಂಗ್ ಹೋಗ್ತಾನೆ ನೋಡ್ತೀನಿ ನಾನು, ಕರ್ಸಿ ಹೇಳ್ತೀನಿ ಜನ. ಥರ್ಡ್ ಕ್ಲಾಸ್ ಅಂತೀಯ ಬೋಳಿ ಮಗ. ನನ್ನ ಜಗಳಾಟಕ್ಕೆ ಬಂದಿದೆಯಾ?